ಸತ್ಸಂಗದಿಂದ ಜ್ಞಾನವನ್ನು ಸಂಪಾದಿಸಿಕೊಂಡು ಬುದ್ಧಿಯನ್ನು ಶೋಧಿಸಿ ಮನಸ್ಸನ್ನು ತೊಳ್ಕೊಂಡು ಕರ್ಮ ಮಾಡುವಾಗ ಯೋಗದಲ್ಲಿ ಕರ್ಮ ಮಾಡ್ತಾ ಕರ್ಮಯೋಗಿ ಆಗಬಹುದು. ಆದರೆ ಎಷ್ಟು ಜನ 100ರಲ್ಲಿ ಕರ್ಮಯೋಗಿ ಆಗ್ತಾರೆ, ನಿಜವಾದ ಕರ್ಮಯೋಗಿ ಆಗ್ತಾರೆ? ಜ್ಞಾನ, ವಿವೇಕ, ಭಕ್ತಿ, ಕರ್ಮ ಕೂಡುತ್ತೆ ಎಷ್ಟು ಜನರಲ್ಲಿ. ಜ್ಞಾನ ಸಿಕ್ತು, ಅರ್ಥನೂ ಆಯಿತು, ಮನಸ್ಸು ಶುದ್ಧಿ ಮಾಡಬೇಕು ಅಂತ ಗೊತ್ತು, ಆದರೆ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲಿಲ್ಲ. ಶ್ರವಣ ಆಯಿತು, ಮನನ ಆಗಿದೆ ಅಂದ್ಕೊಂಡ್ವಿ. ಮನನ ಆಗದೇ ಇದ್ದರೆ ನಿಧಿಧ್ಯಾಸನ ಸಾಧ್ಯ ಇಲ್ಲ, ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಅದಕ್ಕೆ ಜ್ಞಾನ ಡೆಪ್ತ್ ಅಂದರೆ ಆಳಕ್ಕೆ ಇಳಿಬೇಕು. ಬರೀ ಥಿಯರಿ ಆದರೆ ಪ್ರಯೋಜನ ಇಲ್ಲ. ಕೆಲವರು ಓದ್ತಾರೆ, ಎಲ್ಲ ಓದ್ತಾರೆ, ಕೇಳ್ತಾರೆ, ಅದ್ರ ಬಗ್ಗೆ ಬರೀತಾರೆ, ಮಾತಾಡ್ತಾರೆ, PhD ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಪ್ರತಿಯೊಂದು ಶ್ಲೋಕದ ತಾತ್ಪರ್ಯ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಆದರೆ ಎಲ್ಲ ಕಡೆ ಜೀವನದಲ್ಲಿ ಎಲ್ಲರ ಮೇಲೂ ದ್ವೇಷ, ರೋಷ, ಕೋಪ, ಎಲ್ಲ 4 ಗುಣಗಳು ಕೂಡ ತಾಂಡವಾಡ್ತಾ ಇರುತ್ತೆ. ದೋಷ ಹೋಗಿರಲ್ಲ, ಎಲ್ಲ ಗೊತ್ತಿದೆ, ಏನೂ ಗೊತ್ತಿಲ್ಲ. ಹೀಗಾದರೆ ಏನು ಪ್ರಯೋಜನ? ಭಗವದ್ಗೀತೆನ ಪ್ರಾಕ್ಟೀಸ್ ಮಾಡು ಅಂತಾನೆ, ಅಭ್ಯಾಸ ಮಾಡು. ಆಸ್ಟಿರಿಟಿ ಅಂದರೆ ಏನು? ಸೋರ್ಸ್ಗೆ ಹೋಗು ನೀನು. ಭಗವದ್ಗೀತೆ ನಾವು PhD ಮಾಡಬೇಕಾಗಿಲ್ಲ, ಬದುಕಬೇಕು. ಒಂದು ಶ್ಲೋಕದಲ್ಲಿ ಬದುಕಿದ್ರೂ ಸಾಕು, ಆಳವಾಗಿ ಹೊರಟೋಗ್ತೀವಿ, ಎಲ್ಲ ಅರ್ಥ ಆಗುತ್ತೆ ಆಮೇಲೆ.